ನಮಸ್ಕಾರ ವೀಕ್ಷಕರೇ, ಇದು ನನ್ನ ಮೊದಲ ಪ್ರಯತ್ನದ ವಿಡಿಯೋ ಆಗಿದ್ದು ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಗೊತ್ತಾ ಕಾಡುಗಳನ್ನು ಯಾರು ಸ್ವಚ್ಛವಾಗಿ ಇಡ್ತಾರೆ ಅಂತ? ಕಾಡುಗಳಲ್ಲಿ ಹಳೆಯದನ್ನು ತೆಗೆದು ಹೊಸದನ್ನು ಯಾರು ಮರುಸೃಷ್ಟಿಸ್ತಾರೆ ಅಂತ? ಗುಂಪಿನ ನಾಯಕತ್ವವನ್ನು ಹೆಣ್ಣು ವಹಿಸಿ ಮುನ್ನಡೆಸಬಹುದು ಅಂತ ತೋರಿಸುವ ಜೀವಿಗಳನ್ನು ನಿಮಗೆ ಗೊತ್ತಾ? ಹಲ್ಲುಗಳನ್ನು ಹೋರಾಡಲು ಮಾತ್ರ ಅಲ್ಲ, ಬೀಜಗಳನ್ನು ಬಿತ್ತಲು ಬಳಸ್ತಾರೆ ಅಂತ. ಕೆಲವು ಸಮಯ ಅದೇ ಹಲ್ಲುಗಳಿಂದ ಹುಲಿಯನ್ನು ಹೆದರಿಸಿ ಕೊಲ್ಲೋದಕ್ಕೂ ಹಿಂಜರಿಯುವುದಿಲ್ಲ ಈ ಜೀವಿಗಳು ಅಂತ. ಈ ಜೀವಿಗಳು ಹಾವಿನ ವಿಷವನ್ನು ತಡೆಯಬಲ್ಲ 4 ಸಸ್ತನಿಗಳಲ್ಲಿ ಒಂದು ಅಂತ ನಿಮಗೆ ಗೊತ್ತಾ? ಬಹಳ ನಾಚಿಕೆ ಪ್ರಾಣಿಯಾಗಿರುವ ಇವು ಹಗಲಿನಲ್ಲಿ 12 ಗಂಟೆಗಳ ಕಾಲ ನಿದ್ರಿಸಿ ರಾತ್ರಿ ಮಾತ್ರ ಹೆಚ್ಚು ಚಟುವಟಿಕೆಯಿಂದ ಸಂಚರಿಸುವ ಜೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ನೋಡೋಕೆ ಸಸ್ಯಾಹಾರಿಯಂತೆ ಕಂಡರೂ ಮಾಂಸವನ್ನು ಸೇವಿಸುವ ಜೀವಿಯ ಬಗ್ಗೆ ನೀವು ತಿಳಿದಿದ್ದೀರಾ? ಅಪಾಯ ಅಂತ ಬಂದ್ರೆ ಅದರ ವಿರುದ್ಧ ದಿಕ್ಕಿಗೆ ಓಡಿ ತಪ್ಪಿಸಿಕೊಳ್ಳುವ ಚತುರತೆಯನ್ನು ಈ ಜೀವಿಗಳು ಹೊಂದಿದ್ದಾವೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾ? ಹೆಣ್ಣು ಮರಿಗಳಿಗೆ ಜನ್ಮ ನೀಡುವಾಗ ಗೂಡು ಕಟ್ಟಿ ಜನ್ಮ ನೀಡುತ್ತದೆ ಅಂತ ನಿಮಗೆ ಗೊತ್ತಾ? ನಮಸ್ಕಾರ ವೀಕ್ಷಕರೇ, ಇದು ನನ್ನ ಮೊದಲ ಪ್ರಯತ್ನದ ವಿಡಿಯೋ ಆಗಿದ್ದು ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವೀಕ್ಷಕರೇ, ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರುವಂಥ ವಿಷಯ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ ಹಾಗೂ ಪರಿಸರ ವ್ಯವಸ್ಥೆಯ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕಾಡಿನೊಂದಿಗಿನ ಸಂಬಂಧವನ್ನು ತಿಳಿಸುವ, ನೆಲವನ್ನು ಅಗೆಯುವಾಗ ಬೀಜಗಳನ್ನು ಬಿತ್ತಿ ಹಳೆಯದನ್ನು ಮುಗಿಸಿ ಹೊಸ ಜೀವಕ್ಕೆ ಹಾದಿ ಮಾಡಿಕೊಡುವ ಪರಿಸರ ಸ್ನೇಹಿ, ಅರಣ್ಯದ ಅಲೆಮಾರಿ, ಕಾಡಿನ ಕಾವಲುಗಾರ ಎಂದು ಕರೆಸಿಕೊಳ್ಳುವ ಜೀವಿಯ ಬಗ್ಗೆ. ಅದು ಯಾವ ಜೀವಿ ಅಂತ ಯೋಚಿಸ್ತಾ ಇದ್ದೀರಾ? ಅದು ಬೇರೆ ಯಾವುದೇ ಜೀವಿಯಲ್ಲ, ಅದು ಕಾಡು ಹಂದಿ. ಈ ಕಾಡು ಹಂದಿಯನ್ನ ಇಂಗ್ಲಿಷ್ನಲ್ಲಿ ಫಾರೆಸ್ಟ್ ಪಿಗ್ ಅಥವಾ ವೈಲ್ಡ್ ಬೋರ್ ಎಂದು ಕರೀತಾರೆ. ಭಾರತದ ಕಾಡುಗಳಲ್ಲಿ ಸಿಗುವ ಈ ಹಂದಿಗಳನ್ನ ಸೂಸ್ ಸ್ಕ್ರೋಫೋ ಕ್ರಿಸ್ಟಾಟಸ್ ಎಂಬ ವೈಜ್ಞಾನಿಕ ಹೆಸರಿನಿಂದ ಕರೆಯಲಾಗ್ತದೆ. ಈ ಜೀವಿಗಳನ್ನ ಸಾಕು ಹಂದಿಯ ಪೂರ್ವಜ ಪ್ರಾಣಿಗಳು ಎಂದು ಗುರುತಿಸಲಾಗ್ತದೆ. ವೀಕ್ಷಕರೇ, ಇವು 600ಕ್ಕೂ ಹೆಚ್ಚು ಉಪತಳಿಗಳನ್ನು ಹೊಂದಿರುವಂತಹ ಜೀವಿಗಳಾಗಿದ್ದು ನೈಋತ್ಯ, ಮಧ್ಯ ಏಷ್ಯಾ, ಜಪಾನ್, ಇಂಡೋನೇಷಿಯಾ, ಉತ್ತರ ಮತ್ತು ಮಧ್ಯ ಯುರೋಪ್ ಹಾಗೂ ಮೆಡಿಟರೇನಿಯನ್ ಪ್ರದೇಶಗಳಲ್ಲಿ, ಉತ್ತರ ಆಫ್ರಿಕಾದ ಭೂಭಾಗಗಳಲ್ಲಿ ಕಾಣಸಿಗುವ ಸಸ್ತನಿಗಳಾಗಿವೆ. ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳುವ ಮಲೆನಾಡು ಪ್ರದೇಶಗಳಾದ ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು ಭಾಗಗಳಲ್ಲಿ ಹೆಚ್ಚಾಗಿ ಈ ಜೀವಿಗಳನ್ನು ನಾವು ನೋಡಬಹುದು. ಈ ಜೀವಿಗಳು ಸಮಕಾಲ್ಬೆರಳುಗಳಿರುವ ಗೊರಸುಳ್ಳ ಪ್ರಾಣಿಗಳ ಸುಯಿಡಿ ಕುಟುಂಬದೊಳಗಿನ ಸೂಸ್ ಜಾತಿಯಲ್ಲಿನ ಪ್ರಾಣಿಗಳಾಗಿದೆ. ಹೆಚ್ಚಾಗಿ ದಟ್ಟ ಕಾಡುಗಳಲ್ಲಿ, ತೇವಭರಿತ ಪ್ರದೇಶಗಳಲ್ಲಿ ಹಾಗೂ ದಟ್ಟವಾದ ಪೊದೆಗಳಲ್ಲಿ ತಮ್ಮ ಜೀವನವನ್ನ ಸಾಗಿಸುವಂತಹ ಈ ಜೀವಿಗಳು ಗಾತ್ರದಲ್ಲಿ ಸಾಕು ಹಂದಿಗಳಿಗಿಂತ ದೊಡ್ಡದಾಗಿರ್ತವೆ. ಬಲಿಷ್ಠ ದೇಹ, ದಟ್ಟವಾದ ಕೂದಲು ಹಾಗೂ ಚೂಪಾದ ದಂತಗಳನ್ನ ಈ ಜೀವಿಗಳು ಹೊಂದಿರುತ್ತವೆ. ವೀಕ್ಷಕರೇ, ಈ ಹಂದಿಗಳು ಕಾಲಿನಿಂದ ಭುಜದವರೆಗಿನ ಎತ್ತರ ಸುಮಾರು 60ರಿಂದ 110 ಸೆಂಟಿಮೀಟರ್ ಇದ್ದು, ಮೂತಿಯಿಂದ ಬಾಲದ ಬುಡದವರೆಗೆ 90ರಿಂದ 200 ಸೆಂಟಿಮೀಟರ್ ಉದ್ದವನ್ನ ಹೊಂದಿರುತ್ತದೆ. ಅಂದಾಜು 50ರಿಂದ 150 ಕೆಜಿ ಭಾರವಿರುವ ಈ ಜೀವಿಗಳು ಅವುಗಳು ವಾಸಿಸುವ ಭೂ ಪ್ರದೇಶಕ್ಕೆ ಅನುಗುಣವಾಗಿ ಗಾತ್ರ ಬೇರೆ ಬೇರೆಯಾಗಿರುತ್ತೆ. ಉದಾಹರಣೆಗೆ ಗೋಟಿಗನ್ ಮಿನಿ ಪಿಗ್ ಒಂದು ಚಿಕ್ಕ ಕಾಡು ಹಂದಿಯ ತಳಿಯಾಗಿದ್ದು ವಯಸ್ಕದಲ್ಲೇ ಕೇವಲ 26 ಕೆಜಿ ತೂಕವನ್ನ ಹೊಂದಿರುತ್ತದೆ ಹಾಗೂ 15ರಿಂದ 20 ವರ್ಷ ಸರಾಸರಿ ಜೀವಿತಾವಧಿಯನ್ನ ಈ ಜೀವಿಗಳು ಹೊಂದಿರ್ತವೆ. ಈ ಕಾಡು ಹಂದಿಗಳು ಬೂದು ಮೈಗಂಪಿನ ಒರಟಾದ ಮೋಟು ಕೂದಲಿನಿಂದ ಆವೃತವಾಗಿರುತ್ತದೆ. ಗಂಡು ಹಂದಿಗೆ ತನ್ನ ಶತ್ರುಗಳೊಡನೆ ಕಾದಾಡಲು ಕೆಳ ದವಡೆಯಲ್ಲಿ ಬಲಿಷ್ಠವಾದ 6ರಿಂದ 12 ಸೆಂಟಿಮೀಟರ್ ಉದ್ದನೆಯ 2 ಕೋರೆ ಹಲ್ಲುಗಳನ್ನ ಹೊಂದಿರ್ತದೆ. ಆದರೆ ಹೆಣ್ಣು ಹಂದಿಗೆ ಕೋರೆ ಹಲ್ಲುಗಳು ಚಿಕ್ಕದಾಗಿದ್ದು, ವಿಶೇಷ ಏನಂದ್ರೆ ಹಂದಿಗಳನ್ನ ಹುಲಿಗಳು ಪ್ರಮುಖ ಆಹಾರವಾಗಿ ಸೇವಿಸ್ತವೆ. ಆದರೆ ಹೆಣ್ಣು ಹಂದಿಗಳನ್ನ ಮಾತ್ರ ಬೇಟೆಯಾಡ್ತದೆ. ಕೆಲವು ಬಾರಿ ಗಂಡು ಹಂದಿಗಳನ್ನೇ ಬೇಟೆಯಾಡುವ ಸಮಯದಲ್ಲಿ ಹುಲಿಯನ್ನು ಕೊಂದ ಸಂದರ್ಭವನ್ನು ಕೂಡ ನಾವು ನೋಡಬಹುದಾಗಿದೆ. ಇವುಗಳು ಕೋರೆ ಹಲ್ಲುಗಳ ಸಹಾಯದಿಂದ ಮಣ್ಣನ್ನು ಕೆದಕುವುದು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತದೆ ಮತ್ತು ಬೀಜ ಪ್ರಚಾರಕ್ಕೆ ಇದು ಸಹಾಯಕವಾಗಿರುತ್ತದೆ. ವೀಕ್ಷಕರೇ, ಈ ಜೀವಿಗಳು ಸರ್ವ ಭಕ್ಷಕ ಪ್ರಾಣಿಗಳಾಗಿದ್ದು ಬೇರುಗಳು, ಗೆಡ್ಡೆಗಳು, ಹಣ್ಣು, ಹುಳು
ಹಾಗೂ ಪಕ್ಷಿಗಳು ನೆಲದ ಮೇಲೆ ಇಡುವ ಮೊಟ್ಟೆಗಳನ್ನು ತಿಂದು ಮತ್ತು ಚಿಕ್ಕ ಪ್ರಾಣಿಗಳಾದ ಇಲಿಗಳನ್ನ ತಿಂದು ತಮ್ಮ ಜೀವನವನ್ನ ಸಾಗಿಸ್ತವೆ. ಇವುಗಳ ಜೀವನವನ್ನು ನೋಡಿದರೆ ವೀಕ್ಷಕರೇ, ಗಂಡು ಹಂದಿಗಳು ಒಂಟಿಯಾಗಿರಲು ಇಷ್ಟಪಡುತ್ತದೆ, ಆದರೆ ಹೆಣ್ಣು ಹಂದಿಗಳು ಗುಂಪಿನಲ್ಲಿ ಇರುತ್ತವೆ. ಒಂದು ಗುಂಪಿನಲ್ಲಿ ಕನಿಷ್ಠ 2ರಿಂದ 3 ಹೆಣ್ಣು ಹಂದಿಗಳಿದ್ದು 20ರಿಂದ 30 ಮರಿಗಳನ್ನ ಹೊಂದಿರುತ್ತದೆ. ಈ ಗುಂಪಿನ ನಾಯಕತ್ವವನ್ನ ಅದೇ ಗುಂಪಿನ ಹಿರಿಯ ಹೆಣ್ಣು ಹಂದಿಗಳು ವಹಿಸಿರುವುದು ವಿಶೇಷ. ಈ ಕಾಡು ಹಂದಿಗಳು ನಾಚಿಕೆಯ ಸ್ವಭಾವದ ಪ್ರಾಣಿಗಳಾಗಿದ್ದು ಹೆಚ್ಚಾಗಿ ರಾತ್ರಿ ವೇಳೆಯಲ್ಲಿ ಸಂಚರಿಸುತ್ತದೆ ಹಾಗೂ ಹೆಚ್ಚು ಚಟುವಟಿಕೆಯಿಂದ ಕೂಡಿರುತ್ತದೆ ಮತ್ತು ಆಹಾರವನ್ನ ಹುಡುಕ್ತವೆ. ಅಪಾಯದ ಸುಳಿವು ಸಿಕ್ಕ ಕೂಡಲೇ ಅಪಾಯದ ವಿರುದ್ಧ ದಿಕ್ಕಿನಲ್ಲಿ ಓಡಿ ಭಕ್ಷಕರಿಂದ ತಪ್ಪಿಸಿಕೊಳ್ಳುವ ಚತುರತೆಯನ್ನು ಈ ಜೀವಿಗಳು ಹೊಂದಿರುತ್ತದೆ. ಹಾಗೂ ಈ ಜೀವಿಗಳನ್ನ ಪ್ರಾಥಮಿಕವಾಗಿ ಮಾಂಸಕ್ಕಾಗಿ ಸಾಕಲಾಗ್ತಿತ್ತು. ಮುಂಗುಸಿ, ಜೇನು ಬ್ಯಾಡ್ಜರ್ಗಳು, ಮುಳ್ಳು ಹಂದಿಗಳನ್ನು ಹೊರತುಪಡಿಸಿದರೆ ಹಾವಿನ ವಿಷದಿಂದ ರಚಿಸುವ ನಿಕೋಟಿನ್, ಅಸೆಟಲ್ ಆಲ್ಕೋಲಿನ್ ಎಂಬ ಗ್ರಾಹಕದಲ್ಲಿನ ರೂಪಾಂತರವನ್ನು ಹೊಂದಿರುವ 4 ಸಸ್ತನಿ ಜಾತಿಯ ಪ್ರಾಣಿಗಳಲ್ಲಿ ಈ ಕಾಡು ಹಂದಿಗಳು ಕೂಡ ಒಂದು. ಅಷ್ಟೇ ಅಲ್ಲ, ಆಲ್ಫಾ ನ್ಯೂರೋಟಾಕ್ಸಿನ್ ಬಂಧಿಸುವುದನ್ನು ತಡೆಯುವ ಗ್ರಾಹಕ ಪ್ಯಾಕೆಟ್ಗೆ ವಿಭಿನ್ನ ಮಾರ್ಪಾಡುಗಳನ್ನು ಹೊಂದಿರುವಂತಹ ಜೀವಿಗಳು ಈ ಕಾಡು ಹಂದಿಗಳು. ಹೆಣ್ಣು ಹಂದಿ ಸರಾಸರಿ 3ರಿಂದ 12 ತಿಂಗಳ ವಯಸ್ಸಿನಲ್ಲಿ ಲೈಂಗಿಕ ಪ್ರಬುದ್ಧತೆಯನ್ನು ತಲುಪುತ್ತದೆ ಮತ್ತು ಯಶಸ್ವಿಯಾಗಿ ಸಂತಾನೋತ್ಪತ್ತಿ ಮಾಡದಿದ್ದರೆ ಪ್ರತಿ 18ರಿಂದ 24 ದಿನಗಳಿಗೊಮ್ಮೆ ಎಸ್ಟರ್ಸ್ಗೆ ಬರುತ್ತದೆ. ಗರ್ಭಾವಸ್ಥೆಯ ಅವಧಿ ಸರಾಸರಿ 112ರಿಂದ 120 ದಿನಗಳಾಗಿದ್ದು ಎಸ್ಟರ್ಸ್ 2ರಿಂದ 3 ದಿನಗಳವರೆಗೆ ಇರುತ್ತದೆ. ತಾಯಿಯ ದೇಹವು ಗರ್ಭಧಾರಣೆಯ 11ರಿಂದ 12 ದಿನಗಳವರೆಗೆ ಗರ್ಭಿಣಿಯಾಗಿದೆ ಎಂದು ನಾವು ಗುರುತಿಸಬಹುದು. ಈ ಜೀವಿಗಳ ಒಂದು ವಿಶೇಷ ಮಾಂಸಾಹಾರಿಗಳೊಂದಿಗೆ ಹೊಂದುವ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಗೂಡು ಕಟ್ಟುವುದು. ಈ ಗೂಡು ಕಟ್ಟುವ ಪ್ರಕ್ರಿಯೆಯು ಹೆರಿಗೆ ಪ್ರಾರಂಭವಾಗುವ ಕೊನೆಯ 24 ಗಂಟೆಗಳಲ್ಲಿ ನಡೆಯುತ್ತದೆ ಮತ್ತು ಹೆರಿಗೆಗೆ 12ರಿಂದ 6 ಗಂಟೆಗಳಲ್ಲಿ ತೀವ್ರಗೊಳ್ಳುತ್ತದೆ. ಈ ಜೀವಿ ಗುಂಪಿನಿಂದ ಬೇರ್ಪಟ್ಟು ಗೂಡನ್ನು ಕಟ್ಟಿ ಮರಿಗಳಿಗೆ ಜನ್ಮವನ್ನು ನೀಡುತ್ತದೆ ಹಾಗೂ 2.5 ತಿಂಗಳಿಂದ ನಿರಂತರವಾಗಿ 3 ತಿಂಗಳವರೆಗೆ ಮರಿಗಳಿಗೆ ಎದೆ ಹಾಲುಗಳನ್ನು ನೀಡಿ ಅವುಗಳನ್ನು ಪೋಷಿಸುತ್ತದೆ ಮತ್ತೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಹೆಣ್ಣು ಹಂದಿಗಳೇ ಹೊಂದಿರುತ್ತದೆ. ವೀಕ್ಷಕರ, ಒಟ್ಟಿನಲ್ಲಿ ಈ ಜೀವಿಗಳು ತಮ್ಮ ವಿಶೇಷ ಗುಣದಿಂದ ಪ್ರಕೃತಿಯಲ್ಲಿ ತಮ್ಮ ವಿಸ್ಮಯ ಹಾಗೂ ವಿಭಿನ್ನ ಕಾರ್ಯಕ್ಷಮತೆಯಿಂದ ಪರಿಸರದ ಸಮತೋಲನವನ್ನು ಕಾಯ್ದುಕೊಂಡಿದೆ. ಆಹಾರದ ಸರಪಳಿಯಲ್ಲಿ ತಮ್ಮದೇ ಆದ ಕಾರ್ಯವನ್ನು ನಿರ್ವಹಿಸುವ ಈ ಜೀವಿಗಳು ತಮ್ಮ ವಿಶೇಷ ಗುಣಲಕ್ಷಣಗಳಿಂದನೇ ಗುರುತಿಸಿಕೊಂಡಾಯಿತು. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ವಿಡಿಯೋ. ನಮಸ್ಕಾರ ವೀಕ್ಷಕರೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ನಮ್ಮ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅನಿಸಿಕೆಯನ್ನು ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.